ಚೆನ್ನೈ ಟು ನಾಗಪಟ್ಟಣಂ ಹೋಗೋ ರೈಲು ಪ್ರಯಾಣ ಪ್ರಾರಂಭಿಸುತ್ತೆ. ಬೋಗಿಗಳು ಬಹುತೇಕ ಖಾಲಿಯಾಗಿರ್ತವೆ. ಮುಂಜಾನೆ 8 ಗಂಟೆಗೆ ರೈಲಲ್ಲಿರೋ ಒಂದು ಬೋಗಿಯಲ್ಲಿ ಒಂದ್ ಕಡೆ ಇಬ್ರು ಪ್ಯಾಸೆಂಜರ್ಸ್ ಮಾತ್ರ ಕೂತಿರ್ತಾರೆ. ಅವರಲ್ಲಿ ಒಬ್ರು 21 ವರ್ಷ ವಯಸ್ಸಿನ ರಾಮಚಂದ್ರನ್, ಮತ್ತೊಬ್ರು 19 ವರ್ಷ ವಯಸ್ಸಿನ ಶ್ವೇತಾ. ರಾಮಚಂದ್ರನ್ ಚೆನ್ನೈ ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಶ್ವೇತಾ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಲ್ಲಿ BSc ಲ್ಯಾಬ್ ಟೆಕ್ನಾಲಜಿ ಓದ್ತಾ ಇರ್ತಾಳೆ. ಎದುರು ಬದುರಾಗಿ ಕೂತಿರುವ ಇವರಿಬ್ಬರ ನೋಟ ಸೇರುತ್ತೆ. ಆಮೇಲೆ ಒಂದು ಸ್ಟೇಷನ್ ಹತ್ರ ಕೆಳಗಡೆ ಇಳಿತಾನೆ ರಾಮಚಂದ್ರನ್. ಅಲ್ಲಿ ಒಂದು ವಾಟರ್ ಬಾಟಲ್ ಚಿಪ್ಸ್ ಪ್ಯಾಕೆಟ್ ತೆಗೆದುಕೊಂಡು ಪುನಃ ಟ್ರೈನ್ ಹತ್ತಿ ಕೂಡ್ತಾನೆ. ಅವಳ ನೋಟ ತನ್ನ ಕಡೆಗೇನೆ ಇದ್ರೂ ಕೂಡ ರಾಮಚಂದ್ರನ್ಗೆ ಪ್ರಾರಂಭದಲ್ಲಿ ಶ್ವೇತಾ ಜೊತೆಗೆ ಮಾತನಾಡಲು ಭಯ ಆಗುತ್ತೆ. ಆದ್ರೂ ಧೈರ್ಯ ಮಾಡಿ ನೀರು ಕುಡಿತೀರಾ ಅಂತ ಕೇಳ್ತಾನೆ. ಶ್ವೇತಾ ಸಹ ಯಾವಾಗ ಮಾತನಾಡ್ತಾನೆ ಅಂತ ಕಾಯ್ತಾ ಇರ್ತಾಳೆ. ಆಮೇಲೆ ವಾಟರ್ ಬಾಟಲ್ ಕೊಟ್ಟಾಗ ಥ್ಯಾಂಕ್ಸ್ ಅಂತ ಹೇಳಿ ವಾಟರ್ ಬಾಟಲ್ ತೆಗೆದುಕೊಳ್ತಾಳೆ. ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ಈ ರೀತಿ 3ನೇ ಸ್ಟೇಷನ್ ಹತ್ರ ಪ್ರಾರಂಭವಾದ ಇವರ ಸ್ನೇಹ ನಾಗಪಟ್ಟಣಂ ಇಳಿಯೋದ್ರೊಳಗಡೆ ಪ್ರೀತಿಯಾಗಿ ಬದಲಾಗುತ್ತೆ. ಆದ್ರೆ ಐ ಲವ್ ಯು ಹೇಳೋದಕ್ಕೆ ಅವನಿಗೆ ಧೈರ್ಯ ಸಾಲೋದಿಲ್ಲ. ಆದ್ರೂ ಕೊನೆ ಸ್ಟೇಷನ್ ಬರೋದಕ್ಕೂ ಮುಂಚೆನೆ ಧೈರ್ಯ ಮಾಡಿ ಅವಳ ಫೋನ್ ನಂಬರ್ ಕೇಳ್ತಾನೆ. ಅವಳು ಸಂತೋಷದಿಂದಾನೇ ತನ್ನ ಫೋನ್ ನಂಬರ್ ಕೊಡ್ತಾಳೆ. 300 ಕಿಲೋಮೀಟರ್ ದೂರದ ಪ್ರಯಾಣದಲ್ಲೇ ಪರಿಚಯ, ಸ್ನೇಹ, ಪ್ರೀತಿ ಮೂರೂನು ನಡೆಯುತ್ತೆ. ಒಬ್ಬ ಅಪರಿಚಿತ ವ್ಯಕ್ತಿಗೆ ಒಂದು ಹುಡುಗಿ ಫೋನ್ ನಂಬರ್ ಯಾಕೆ ಕೊಡ್ತಾಳೆ? ಬಹುಶಃ ನಾನು ಅವಳಿಗೆ ಇಷ್ಟ ಆಗಿರ್ಬೇಕು ಅಥವಾ ನನ್ನ ಮೇಲೆ ನಂಬಿಕೆ ಇರೋದ್ರಿಂದಾನೇ ನಂಬರ್ ಕೊಟ್ಟಿರ್ತಾಳೆ ಅಂತ ರಾಮಚಂದ್ರ ಅಂದ್ಕೊಳ್ತಾನೆ. ಶ್ವೇತಾ ತನಗೆ ಫ್ಲಾಟ್ ಆಗಿದ್ದಾಳೆ ಅನ್ನೋ ಭ್ರಮೆಯಲ್ಲಿ ಬೀಳ್ತಾನೆ ರಾಮಚಂದ್ರನ್. ಆದ್ರೆ ಇನ್ನೂ ಸ್ವಲ್ಪ ಹೊತ್ತಿಗೆ ಅವಳು ಹೋಗ್ತಾಳೆ ಎಂಬ ವಿಷಯ ಆತನನ್ನ ಕಾಡುತ್ತೆ. ಶ್ವೇತಾ ಕಣ್ಣಿನಿಂದಾನೇ ಮಾತನಾಡ್ತಾ ಅವನನ್ನೇ ನೋಡ್ತಾ ಬ್ಯಾಗ್ ತೆಗೆದುಕೊಂಡು ಬಾಯ್ ಅಂತ ಹೇಳಿ ಕೆಳಗಡೆ ಇಳಿತಾಳೆ. ಆಗ ಏನ್ ಮಾಡ್ಬೇಕು ಅನ್ನೋದು ಆತನಿಗೆ ಅರ್ಥವಾಗೋದಿಲ್ಲ. ಶ್ವೇತಾ ಒಂಟಿಯಾಗಿ ಟ್ರೈನ್ ಇಳಿದು ಹೋಗ್ತಿರುವಾಗ ಅವನು ಕೂಡ ಅವಳನ್ನ ಫಾಲೋ ಮಾಡ್ತಾನೆ. ಇನ್ನು ಸ್ಟೇಷನ್ ಗೇಟ್ ದಾಟೋ ಟೈಮ್ಗೆ ಹಿಂದೆಯಿಂದ ಶ್ವೇತಾ ಅಂತ ಕರೀತಾನೆ ರಾಮಚಂದ್ರನ್. ಆದ್ರೆ ಹೊರಗಡೆ ಅವಳ ಸಂಬಂಧಿಕರು ವೈಟ್ ಮಾಡ್ತಾ ಇರ್ತಾರೆ. ರಾಮಚಂದ್ರನ್ ಕೊನೆಯದಾಗಿ ಒಂದು ಮಾತು ಹೇಳ್ಬೇಕು ಅಂತ ಹೇಳ್ತಾನೆ. ಆಗ ಶ್ವೇತಾಗೂ ಕೂಡ ಏನ್ ಹೇಳ್ತಾನೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಆದ್ರೆ ರಾಮಚಂದ್ರನ್ ಒಂದೇ ಒಂದು ನಿಮಿಷ ಇಲ್ಲೇ ಇರಿ ಅಂತ ಹೇಳಿ ತನ್ನ ಬ್ಯಾಗ್ ನ ಅಲ್ಲೇ ಬಿಟ್ಟು ಹೋಗ್ತಾನೆ. ಒಂದು ಶಾಪ್ಗೆ ಹೋಗಿ 150 ರೂಪಾಯಿ ಕ್ಯಾಡ್ಬರಿ ಚಾಕ್ಲೇಟ್ ತೆಗೆದುಕೊಳ್ತಾನೆ. ಪೆನ್ನಿಂದ ಕ್ಯಾಡ್ಬರಿ ಹೆಸರನ್ನ ಅಳಿಸಿ ಶ್ವೇತಾ ಐ ಲವ್ ಯು ಅಂತ ಬರೀತಾನೆ. ತುಟಿಗಳಿಂದ ಹೊರಡದ ಮನಸ್ಸಿನ ಭಾವನೆಗಳನ್ನ ಚಾಕ್ಲೇಟ್ ಮೇಲೆ ಬರೆದು ಕೊಟ್ಟ ರಾಮಚಂದ್ರನ ರೊಮ್ಯಾಂಟಿಕ್ ಐಡಿಯಾ ಶ್ವೇತಾಗೆ ಇಷ್ಟವಾಗುತ್ತೆ. ಚಾಕ್ಲೇಟ್ ತೆಗೆದುಕೊಂಡು ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಆದ್ರೆ ಐ ಲವ್ ಯು ಟು ಅಂತ ಹೇಳೋದಿಲ್ಲ. ಮನೆಯವರಿಂದ ಫೋನ್ ಬಂದ ಕೂಡಲೇ ಬಾಯ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ರಾಮಚಂದ್ರನ್ಗೆ ಆ ಟ್ರೈನ್ ಜರ್ನಿ ಒಂದು ಕನಸಿನ ಹಾಗೆ ಕಾಡುತ್ತೆ. ತನ್ನನ್ನ ತಾನು ಹೀರೋ ರೀತಿ ಊಹೆ ಮಾಡ್ಕೊಳ್ತಾನೆ. ತಮ್ಮ ಪ್ರೀತಿ ಸಿನಿಮಾ ಸ್ಟೋರಿಗಿಂತಲೂ ಇಂಟ್ರೆಸ್ಟಿಂಗ್ ಆಗಿ ಪ್ರಾರಂಭ ಆಯ್ತು ಅಂತ ತನ್ನ ಫ್ರೆಂಡ್ಸ್ಗೆ ಹೇಳ್ತಾ ಜಂಬ ಕೊಚ್ಚಿಕೊಳ್ತಾನೆ. ರಾಮಚಂದ್ರ ತನ್ನ ನಂಬರ್ನ ಕೂಡ ಶ್ವೇತಾಗೆ ಕೊಟ್ಟಿರ್ತಾನೆ. ಅವಳಿಗೆ ಮೆಸೇಜ್ ಮಾಡಿರ್ತಾನೆ. ಆದ್ರೆ ಅವಳಿಂದ ಯಾವುದೇ ರಿಪ್ಲೈ ಬಂದಿರೋದಿಲ್ಲ. ಇದಕ್ಕಾಗಿ ಅವಳಿಗೆ ಫೋನ್ ಕೂಡ ಮಾಡೋದಿಲ್ಲ. ನಾಳೆ ಮಾಡೋಣ ಅಂತ ಅಂದ್ಕೊಳ್ತಾನೆ. ಆದ್ರೆ ಆ ದಿನ ರಾತ್ರಿ 10 ಗಂಟೆವರೆಗೂ ತನ್ನ ಮೆಸೇಜ್ಗೋಸ್ಕರ ಕಾಯ್ತಾನೆ ಇರ್ತಾನೆ ರಾಮಚಂದ್ರ. ತಾನು ಹೋಗಬೇಕಾಗಿದ್ದ ಮ್ಯಾರೇಜ್ ಫಂಕ್ಷನ್ ನ ಕೂಡ ಮರೆತು ಬಿಡ್ತಾನೆ. ಬೇರೆ ಲೋಕದಲ್ಲೇ ಮುಳುಗಿ ಹೋಗ್ತಾನೆ. 2 ದಿನಗಳಾದ್ರೂ ಕೂಡ ರಿಪ್ಲೈ ಬರೋದಿಲ್ಲ. ಇದರಿಂದ ಶ್ವೇತಾ ಕಡೆಯಿಂದ ರಿಪ್ಲೈ ಬರೋದಿಲ್ಲ ಅನ್ನೋ ವಿಷಯವನ್ನ ಗ್ರಹಿಸಿದ್ದ ರಾಮಚಂದ್ರನ್ ತಾನೇ ಒಂದು ಮೆಸೇಜ್ ಹಾಕ್ತಾನೆ. ತಾನು ಕೊಟ್ಟಿರೋ ಚಾಕ್ಲೇಟ್ ಬಿಸಿಲಿನ ತಾಪಕ್ಕೆ ಕರಗಿ ಹೋಗಬಹುದು, ಆದ್ರೆ ನನ್ನ ಮನಸ್ಸಲ್ಲಿ ನಿನ್ನ ರೂಪ ಇನ್ನೂ ಕರಗಿಲ್ಲ. ಇನ್ನೂ ಫ್ರೆಶ್ ಆಗಿ ನಿನ್ನ ಸೌಂದರ್ಯದಂತಿದೆ. ಇಂತಿ ನಿನ್ನ ರಾಮ್ ಎಂದು ಕೆಲ ಎಮೋಜಿಸ್ ನ ಹಾಕಿ ಟೆಕ್ಸ್ಟ್ ಮಾಡ್ತಾನೆ. ಶ್ವೇತಾನು ಆ ಮೆಸೇಜಸ್ ನ ನೋಡಿ ರಿಪ್ಲೈ ಆಗಿ ಆ ಲವ್ ಸಿಂಬಲ್ ಗೆ ಇನ್ನೂ ಕೆಲವೊಂದು ಎಕ್ಸ್ಟ್ರಾ ಸಿಂಬಲ್ಸ್ ನ ಆಡ್ ಮಾಡಿ ರಿಪ್ಲೈ ಮಾಡ್ತಾಳೆ. ಹೀಗೆ ಪ್ರಾರಂಭವಾದ ಬ್ಯೂಟಿಫುಲ್ ಸ್ಟೋರಿ ಕೊನೆಗೆ ಇಬ್ರು ಪ್ರೀತಿಯಲ್ಲಿ ಬೀಳುವಂತೆ ಮಾಡುತ್ತೆ. ವೀಕೆಂಡ್ ಆದ್ರೆ ಸಾಕು ಇಬ್ರು ಸೇರಿ ಸುತ್ತಾಡ್ತಿದ್ರು. MCC ಕಾಲೇಜ್ ಕ್ಯಾಂಪಸ್ ಅಲ್ಲಿ ರಾಮಚಂದ್ರನ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ಲು. ಈ ಕಡೆ ಕಂಪನಿಗೆ ರಜಾ ಹಾಕಿ ಶ್ವೇತಾ ಸುತ್ತಾನೆ ಸುತ್ತಾಡ್ತಾ ಇರ್ತಾನೆ ರಾಮಚಂದ್ರನ್. ಆದ್ರೆ ಲಾಕ್ ಡೌನ್ ಅವರ ಮೋಜು ಮಸ್ತಿಗೆ ಬ್ರೇಕ್ ಹಾಕುತ್ತೆ. ಆದ್ರೂನು ಇಬ್ರು ಕೂಡ ಫೋನ್ ಅಲ್ಲಿ ಮಾತನಾಡ್ಕೊಳ್ತಾ ಟಚ್ ಅಲ್ಲೇ ಇರ್ತಾರೆ. ಆದ್ರೆ ಕೆಲ ದಿನಗಳಾದ್ಮೇಲೆ ರಾಮಚಂದ್ರನ್ ಫೋನ್ ಮಾಡಿದ ಪ್ರತಿ ಬಾರಿನೂ ಶ್ವೇತಾ ಫೋನ್ ಬಿಸಿ ಅಂತ ಬರ್ತಿರುತ್ತೆ. ದಿನದಲ್ಲಿ 10 ಸಲ ಫೋನ್ ಮಾಡಿದ್ರು ಬ್ಯುಸಿಯಾಗೇ ಇರುತ್ತೆ. ಆದ್ರೆ ಮರಳಿ ರಾಮಚಂದ್ರನ್ಗೆ ಫೋನ್ ಮಾಡ್ತಾ ಇರೋದಿಲ್ಲ ಶ್ವೇತಾ. ಆತ ಮಾತನಾಡುವಾಗ ಬೇಕು ಬೇಡ ಅನ್ನೋ ರೀತಿ ಮಾತನಾಡ್ತಾ ಇರ್ತಾಳೆ. ಕಾಲೇಜ್ ಸ್ಟಾರ್ಟ್ ಆದ್ರೂ ಕೂಡ ಮಾಸ್ಕ್ ಹಾಕೊಂಡು ರಾಮಚಂದ್ರನ್ಗೆ ಕಾಣಿಸದೇನೆ ಹೋಗ್ತಾ ಇರ್ತಾಳೆ. ಹೀಗೆ ಕೆಲ ದಿನಗಳಾದ್ಮೇಲೆ ತನ್ನನ್ನ ದೂರ ಇಡ್ತಿದ್ದಾಳೆ ಎಂಬ ವಿಷಯ ರಾಮಚಂದ್ರನ್ಗೆ ಅರ್ಥವಾಗುತ್ತೆ. ರಾಮಚಂದ್ರನ್ ಅನೇಕ ಬಾರಿ ನಿನ್ನತ್ರ ಮಾತಾಡ್ಬೇಕು, ಒಂದ್ಸಲ ಭೇಟಿಯಾಗು ಅಂತ ಕೇಳಿಕೊಳ್ತಾನೆ. ಆದ್ರೆ ಮಾತಾಡೋದಕ್ಕೆ ಏನೂ ಇಲ್ಲ. ನನಗೆ ಓದ್ಕೊಳ್ಳೋದಕ್ಕೇನೆ ಟೈಮ್ ಇಲ್ಲ. ನನಗೆ ಮಾರ್ಕ್ಸ್ ಕೂಡ ಕಡಿಮೆ ಬಂದಿವೆ. ಈಗ ಪ್ರೀತಿ ಪ್ರೇಮ ಏನು ಬೇಡ ಅಂತ ಹೇಳ್ತಾಳೆ. ನಮ್ಮ ಮನೆಯಲ್ಲಿ ನನ್ನ ಮೇಲೆ ಕೋಪಗೊಂಡಿದ್ದಾರೆ ಅಂತಾನು ಹೇಳ್ತಾಳೆ. ಆದ್ರೆ ರಾಮಚಂದ್ರ, ನೀನು ಬೇರೆಯವರೊಂದಿಗೆ ಗಂಟೆಗಟ್ಟಲೆ ಮಾತನಾಡಬಹುದು, ಆದ್ರೆ ನನ್ನ ಜೊತೆ 5 ನಿಮಿಷ ಮಾತನಾಡಿದ್ರೇನೆ ಮನೆಯವರು ಕೋಪಗೊಳ್ತಾರ ಅಂತ
ಫೋನಲ್ಲೇ ಅವಳೊಂದಿಗೆ ಜಗಳ ಆಡಲು ಶುರು ಮಾಡ್ತಾನೆ. ನೋಡೋದಕ್ಕೆ ಸುಂದರವಾಗಿದ್ದೀನಿ, ಯಾರಾದ್ರೂ ಕೂಡ ನನಗೆ ಸುಲಭವಾಗಿ ಬಿದ್ದು ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀಯಾ? ನನ್ನನ್ನ ಬಕ್ರ ಮಾಡಿರೋ ರೀತಿ ಬೇರೆಯವರನ್ನು ಬಕ್ರ ಮಾಡೋದಕ್ಕೆ ಪ್ರಯತ್ನಿಸ್ತಿದ್ದೀಯಾ ಅಂತ ಬಾಯಿಗೆ ಬಂದಂತೆ ಮಾತನಾಡಿ ಶ್ವೇತಾಳನ್ನ ರೇಗಿಸ್ತಾನೆ. ಆಗ ಕಾಲ್ ಕಟ್ ಮಾಡಿದ ಶ್ವೇತಾ ರಾಮಚಂದ್ರನ್ ಎಷ್ಟೇ ಬಾರಿ ಫೋನ್ ಮಾಡಿದ್ರು ಕೂಡ ಲಿಫ್ಟ್ ಮಾಡೋದಿಲ್ಲ. ಇದರಿಂದ ಶ್ವೇತಾಳೊಂದಿಗೆ ನೇರವಾಗಿ ಮಾತನಾಡಬೇಕು ಅಂತ ಅಂದುಕೊಳ್ತಾನೆ. ನೂರಾರು ಮೆಸೇಜಸ್ ಮಾಡಿದ್ರು ರಿಪ್ಲೈ ಕೊಡೋದಿಲ್ಲ. ಇದೇ ರೀತಿ ಇಗ್ನೋರ್ ಮಾಡಿದ್ರೆ ರಾಮಚಂದ್ರನ್ ಕೂಡ ತನ್ನನ್ನ ಬಿಟ್ಟು ಬಿಡ್ತಾನೆ ಅಂತ ಅಂದುಕೊಳ್ತಾಳೆ. 2022 ಸೆಪ್ಟೆಂಬರ್ 23ರಂದು ಎಂದಿನಂತೆ ಚೆನ್ನೈ ರೈಲ್ವೆ ಸ್ಟೇಷನ್ಗೆ ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ತಲುಪ್ತಾಳೆ ಶ್ವೇತಾ. ಸಂಜೆ 6 ಗಂಟೆ ಹೊತ್ತಿಗೆ ಮತ್ತೆ MCC ಕ್ಯಾಂಪಸ್ ಇಂದ ಮನೆಗೆ ಹೋಗ್ತಾ ಇರ್ತಾಳೆ. ಅವಳು ಯಾವ ಟೈಮ್ಗೆ ಕಾಲೇಜ್ಗೆ ಹೋಗ್ತಾಳೆ, ಯಾವ ಟೈಮ್ಗೆ ಮನೆಗೆ ಹೋಗ್ತಾಳೆ ಅನ್ನೋ ವಿಷಯ ರಾಮಚಂದ್ರನ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಇದರಿಂದ ಆ ಸ್ಟೇಷನ್ ಹತ್ರನೇ ಶ್ವೇತಾ ಬರೋವರೆಗೂ ಅಡಗಿ ಕೂಡ್ತಾನೆ. ಶ್ವೇತಾ ಸರಿಯಾಗಿ 1:30ಕ್ಕೆ ತನ್ನ ಫ್ರೆಂಡ್ಸ್ ಜೊತೆ ಬರ್ತಾಳೆ. ಹಿಂದೆಯಿಂದ ಬಂದ ರಾಮಚಂದ್ರನ್ ಸಡನ್ ಆಗಿ ಶ್ವೇತಾ ಮುಂದೆ ಬಂದು ನಿಲ್ತಾನೆ. ನಿನ್ನ ಜೊತೆ ಮಾತಾಡ್ಬೇಕು ಅಂತ ಕೇಳ್ತಾನೆ. ಮಾತಾಡೋದಕ್ಕೆ ಏನೂ ಇಲ್ಲ, ನಾವು ಬ್ರೇಕಪ್ ಆಗೋಣ ಅಂತ ನೇರವಾಗಿ ಹೇಳಿಬಿಡ್ತಾಳೆ ಶ್ವೇತಾ. ಇದಕ್ಕೆ ಉತ್ತರವಾಗಿ ತಾವಿಬ್ರು ಹಿಂದೆ ಮಾತಾಡಿಕೊಂಡಿದ್ದ ಮಾತುಗಳನ್ನ ನೆನಪಿಸಿ ಶ್ವೇತಾ ಜೊತೆಗೆ ಜಗಳ ಆಡೋದಕ್ಕೆ ಶುರು ಮಾಡ್ತಾನೆ ರಾಮಚಂದ್ರನ್. ಶ್ವೇತಾ ಕೂಡ ನೇರವಾಗಿ ಸಮಾಧಾನ ಕೊಡ್ತಾಳೆ. ಹೀಗೆ 4 ನಿಮಿಷಗಳ ಕಾಲ ಮಾತನಾಡಿದ್ಮೇಲೆ ನನ್ನನ್ನೇ ಮೋಸ ಮಾಡ್ತೀಯಾ, ನನ್ನ ಜೊತೆ ಟೈಮ್ ಪಾಸ್ ಮಾಡ್ತೀಯಾ ಅಂತ ತನ್ನ ಜೇಬಲ್ಲಿದ್ದ ಕತ್ತಿ ತೆಗೆದು ಶ್ವೇತಾ ಕುತ್ತಿಗೆಗೆ ಚುಚ್ಚುತ್ತಾನೆ. ಆ ದಾಳಿಯನ್ನ ನೋಡಿ ಶ್ವೇತಾ ಫ್ರೆಂಡ್ಸ್ ಜೋರಾಗಿ ಕಿರುಚುತ್ತಾರೆ. ಅಲ್ಲಿದ್ದ ಜನರು ಹತ್ರ ಬರೋದ್ರೊಳಗಡೆನೆ ಶ್ವೇತಾಳನ್ನ 5-6 ಬಾರಿ ಹೊಟ್ಟೆಗೆ ಚುಚ್ಚಿ ಬಿಡ್ತಾನೆ. ಆತನನ್ನ ಹಿಡ್ಕೊಳ್ಳಲು ಅಲ್ಲಿದ್ದ ಜನರು ಪ್ರಯತ್ನಿಸಿದಾಗ ಹತ್ರ ಬಂದ್ರೆ ನನ್ನನ್ನ ನಾನು ಚುಚ್ಚಿಕೊಂಡು ಸಾಯ್ತೇನೆ ಅಂತ ಭಯ ಪಡಿಸ್ತಾನೆ. ತನ್ನ ಕುತ್ತಿಗೆಗೆ ತಾನೇ ಚಿಕ್ಕದಾಗಿ ಗಾಯ ಮಾಡ್ಕೊಳ್ತಾನೆ. ಆದ್ರೆ ಒಬ್ಬ ಯುವಕ ಧೈರ್ಯ ಮಾಡಿ ಹಿಂದೆಯಿಂದ ಬಂದು ರಾಮಚಂದ್ರನನ್ನ ಹಿಡಿದುಕೊಳ್ತಾನೆ. ಮತ್ತೊಬ್ಬ ವ್ಯಕ್ತಿ ಆತನ ಕುತ್ತಿಗೆಯಿಂದ ರಕ್ತ ಬರದಂತೆ ಕರ್ಚೀಫ್ ನ ಅಡ್ಡ ಇಡ್ತಾನೆ. ಇನ್ನು ಕೆಲವರು ಪೊಲೀಸರಿಗೆ ಫೋನ್ ಮಾಡ್ತಾರೆ. ಇನ್ನು ಕೆಲವರು ಶ್ವೇತಾ ಕುತ್ತಿಗೆಯಿಂದ ರಕ್ತ ಬರೋದನ್ನ ನಿಲ್ಲಿಸಲು ಪ್ರಯತ್ನಿಸ್ತಾರೆ. ಹಾಗೇನೆ ಹೊಟ್ಟೆ ಹತ್ರನೂ ರಕ್ತ ಬರೋದನ್ನ ನಿಲ್ಲಿಸಲು ಪ್ರಯತ್ನಿಸ್ತಾರೆ. ನಂತರ 5 ನಿಮಿಷಗಳಾದ್ಮೇಲೆ ಪೊಲೀಸರು ಅಲ್ಲಿಗೆ ಬರ್ತಾರೆ. ಪೊಲೀಸರು ಬರೋವರೆಗೂ ಕೊನೆ ಉಸಿರಲ್ಲೇ ಶ್ವೇತಾ ಒದ್ದಾಡ್ತಾ ಇರ್ತಾಳೆ. ಆಮೇಲೆ ಕ್ರೋಂಪೇಟ್ ಸರ್ಕಾರಿ ಆಸ್ಪತ್ರೆಗೆ ಶ್ವೇತಾಳನ್ನ ಕರೆದುಕೊಂಡು ಹೋಗ್ತಾರೆ. ಆದ್ರೆ ಡಾಕ್ಟರ್ಸ್ ಚೆಕ್ ಮಾಡಿ ಜೀವ ಹೋಗಿದೆ ಅಂತ ಹೇಳ್ತಾರೆ. ಆದ್ರೆ ಆಸ್ಪತ್ರೆಗೆ ಹೋಗೋದ್ರೊಳಗಡೆನೆ ಶ್ವೇತಾ ಕೊನೆ ಉಸಿರನ್ನ ಎಳೆದಿರ್ತಾಳೆ. ಡಾಕ್ಟರ್ಸ್ ಚೆಕ್ ಮಾಡಿ ಜೀವ ಹೋಗಿದೆ ಅಂತ ಹೇಳ್ತಾರೆ. ಈ ವಾರ್ತೆ ತಿಳಿದ ಶ್ವೇತಾ ಪೋಷಕರು ಆಸ್ಪತ್ರೆಯಲ್ಲೇ ಎದೆ ಬಡಿದುಕೊಳ್ತಾ ಅಳ್ತಾರೆ. ನಾವೇನಾದ್ರೂ ಅಲ್ಲಿದ್ದಿದ್ರೆ ನಮ್ಮ ಮಗಳನ್ನ ಕಾಪಾಡಿಕೊಳ್ತಿದ್ವಿ, ಪ್ರೀತಿ ಹೆಸರನ್ನ ಹೇಳಿ ಎಷ್ಟು ಹೆಂಗಸರನ್ನ ಕೊಲೆ ಮಾಡ್ತೀರಾ ಅಂತ ಗೋಳಾಡ್ತಾರೆ. ಇನ್ನು ಕುತ್ತಿಗೆ ಕುಯ್ದುಕೊಂಡಿದ್ದ ರಾಮಚಂದ್ರನ್ಗೆ ಟ್ರೀಟ್ಮೆಂಟ್ ಕೊಡಿಸಿ ವಿಚಾರಣೆ ಪ್ರಾರಂಭಿಸ್ತಾರೆ. ಆಗ ತನ್ನ ಟ್ರೈನ್ ಲವ್ ಸ್ಟೋರಿ ಹೇಳ್ತಾನೆ. ತನ್ನನ್ನ ಬಿಟ್ಟು ಬೇರೆ ವ್ಯಕ್ತಿಯೊಂದಿಗೆ ಮಾತನಾಡ್ತಿದ್ದಾಳೆ ಎಂಬ ಕೋಪದಿಂದಾನೇ ಕೊಂದಿದ್ದೇನೆ ಅಂತ ಹೇಳ್ತಾನೆ. ನಾನು ಅವಳನ್ನ ತುಂಬಾನೇ ಪ್ರೀತಿ ಮಾಡಿದ್ದೆ, ಮದುವೆ ಮಾಡಿಕೊಳ್ತೇನೆ ಅಂತಾನು ಹೇಳಿದ್ದೆ. ಅವಳು ಕೂಡ ನಾನಿಲ್ಲದೆ ಬದುಕೋದಿಲ್ಲ ಅಂತ ಹೇಳಿದ್ಲು. ಆದ್ರೆ ಆಮೇಲಿಂದ ನನ್ನ ಸಂಗಡ ಮಾತಾಡೋದಕ್ಕೂ ಇಷ್ಟಪಡ್ತಾ ಇರಲಿಲ್ಲ. ಇದಕ್ಕಾಗಿ ಕೋಪ ಬಂದು ಕೊಲೆ ಮಾಡ್ದೆ ಅಂತ ಹೇಳ್ತಾನೆ ರಾಮಚಂದ್ರನ್. ಕೊನೆಗೆ ಕೊಲೆ ಮಾಡಿದ್ಯಲ್ಲ, ಈಗ ನಿನಗೆ ಪ್ರೀತಿ ಸಿಕ್ತಾ ಅಂತ ಪೊಲೀಸರು ಅಲ್ಲೇ 4 ಬಾರಿಸ್ತಾರೆ. ಕೊಲೆ ಮಾಡಿದ್ರೆ ಏನ್ ಬಂತು, ಜೈಲಲ್ಲಿ ಜೀವನ ಪೂರ್ತಿ ಇರ್ತೀಯಾ? ನಿಮ್ಮ ತಂದೆ ತಾಯಿ ಏನಾಗ್ಬೇಕು? ಶ್ವೇತಾ ತಂದೆ ತಾಯಿ ದುಃಖವನ್ನ ಯಾರು ನೀಗಿಸ್ಬೇಕು ಅಂತ ಹೇಳಿ ಅಲ್ಲೇ ಉಗಿತಾರೆ. ಕೊಲೆ ಮಾಡುವವನು ಪ್ರೀತಿ ಮಾಡೋದಿಲ್ಲ. ಕೆಲವೊಮ್ಮೆ ಪ್ರೀತಿ ಹುಟ್ಟುತ್ತೆ, ಕೆಲವೊಮ್ಮೆ ಅದೇ ಪ್ರೀತಿ ಆಮೇಲೆ ಮಾಯ ಆಗುತ್ತೆ. ಎಲ್ಲದನ್ನೂ ಸ್ವೀಕರಿಸಬೇಕು. ಒಂದು ರೈಲಲ್ಲಿ ಪ್ರಾರಂಭವಾದ ನಿನ್ನ ಪ್ರೀತಿ ಜೀವನ ಪೂರ್ತಿ ಇರಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಅವಳ ಮನಸ್ಸನ್ನ ನೀನು ಅರ್ಥ ಮಾಡ್ಕೋಬೇಕು. ಅವಳು ಯಾಕೆ ನಿನ್ನನ್ನ ಬೇಡ ಅಂದಳು ಗೊತ್ತಾ? ಅವಳು ತನ್ನ ಭವಿಷ್ಯಕ್ಕಾಗಿ ತನ್ನ ಮನಸ್ಸು ಬದಲಾಯಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತಾಳೆ. ಆದ್ರೆ ನೀನು ಅದಕ್ಕೆ ಚಾನ್ಸ್ ಕೊಡೋದಿಲ್ಲ. ನೀನು ಕೋಪದಿಂದ ಹೇಳೋದ್ರ ಬದಲಾಗಿ ಪ್ರೀತಿಯಿಂದ ಹೇಳಿದ್ರೆ ಬಹುಶಃ ಶ್ವೇತಾ ಒಪ್ಪಿಕೊಳ್ತಿದ್ಲು ಏನೋ. ಅವಳು ಬಿಟ್ಟು ಬಿಡ್ತೇನೆ ಅಂದಾಗ ನೀನು ಕೂಡ ಬಿಡ್ಬೇಕಾಗಿತ್ತು. ಬಲವಂತದ ಪ್ರೀತಿ ನಿಲ್ಲೋದಿಲ್ಲ. ನಿನ್ನಂತಹ ಮೂರ್ಖರು ಬದಲಾಗೋದಿಲ್ವಾ ಅಂತ ಪೊಲೀಸರು ಅಲ್ಲೇ ಕೌನ್ಸಿಲಿಂಗ್ ತೆಗೆದುಕೊಳ್ತಾರೆ. ಈ ಶ್ವೇತಾ ರಾಮಚಂದ್ರನ್ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ. ಈ ಸಮಾಜದಲ್ಲಿ ಇಂಥವರು ಇರ್ತಾರೆ, ಎಚ್ಚರವಾಗಿರಿ ಎಂದು ಹೇಳುವುದೇ ಈ ವಿಡಿಯೋದ ಉದ್ದೇಶ.